ಸರ್ ಹೇಳಿ, ಈ ಒಂದು ಘಟನೆ ಆಗಿದೆ, ಆಗಬಾರ್ದಾಯ್ತು. ಅದು ನೀವು ಕೂಡ ಎಲ್ಲ 13 ಜನ ಏನು ವಿವರಿಸಿದ್ರು ಸರ್ ನಿಮ್ಮ ಬಳಿ? ಈ ಒಟ್ಟು ಏನು 22 ಜನ ಎಲ್ಲ ಬೆಂಗಳೂರಿನವರು ಟ್ರೆಕ್ಕಿಂಗ್ ಹೋಗಿದ್ರು. ದುರಾದೃಷ್ಟವಶಾತ್ ಆ ದುರ್ಘಟನೆಯಲ್ಲಿ 9 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದ 13 ಜನ ಅವರನ್ನು ಹೆಲಿಕಾಪ್ಟರ್ ಮುಖಾಂತರ ರೆಸ್ಕ್ಯೂ ಮಾಡಿ ಅವ್ರನ್ನ ಡೆಹ್ರಾಡೂನ್ಗೆ ಕರೆಸುವಂತೆ ವ್ಯವಸ್ಥೆ ಮಾಡಿ ಈಗ ಅವರು ನಮ್ಮ ಜೊತೆಗೆ ಫ್ಲೈಟ್ನಲ್ಲಿ ಬೆಂಗಳೂರಿಗೂ ಸಹ ರಾಜ್ಯ ಸರ್ಕಾರ ಅವರನ್ನು ಬೆಂಗಳೂರುವರೆಗೂ ಸಹ ಕರ್ಕೊಂಡು ಬಂದು ಈಗ ಅವ್ರಿಗೆ ಮನೆಗೆ ಹೋಗಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. 9 ಏನು ದುರಾದೃಷ್ಟವಶಾತ್ ದುರಂತದಲ್ಲಿ ಮೃತರಾಗಿದ್ದಾರೆ, ಅವರ ಬಾಡಿಯನ್ನು ಇವತ್ತು ನಾವು ಉತ್ತರಕಾಶಿಯಿಂದ ಡೆಹ್ರಾಡೂನ್ಗೆ ತರಿಸಿ ಡೆಹ್ರಾಡೂನ್ನಲ್ಲಿ ಅವ್ರದ್ದು ಬಾಡಿಯನ್ನು ಎಂಬಾಲ್ಮಿಂಗ್ ಮಾಡಿ ಅಲ್ಲಿಂದ ಬೈ ರೋಡ್ ಈಗ ಡೆಲ್ಲಿಗೆ ತಲುಪ್ತಾ ಇದೆ, ಡೆಲ್ಲಿ ಏರ್ಪೋರ್ಟಿಗೆ. ಯಾಕೆಂದರೆ ಚಾರ್ಟರ್ ಫ್ಲೈಟು ಯಾವುದು ಕೂಡ 9 ಬಾಡಿ ಅಂದರೆ ಅದ್ರ ಜೊತೆಗೆ 9 ಬಾಕ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಚಾರ್ಟರ್ ಫ್ಲೈಟು ಸಿಗಲಿಲ್ಲ. ಪ್ಯಾಸೆಂಜರ್ಗಾದರೆ ಸಿಗುತ್ತೆ, ಆದರೆ ಬಾಕ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಚಾರ್ಟರ್ ಫ್ಲೈಟು ಸಿಗಲಿಲ್ಲ. ಹಾಗಾಗಿ ಆ ಬಾಡಿಗಳನ್ನು ಈಗ ನಾವು ಡೆಲ್ಲಿಗೆ, ನಮ್ಮ ಡೆಲ್ಲಿಯಲ್ಲಿ ಒಬ್ಬರು ಆಫೀಸರ್ ಇದ್ದಾರೆ, ಡೆಹ್ರಾಡೂನಲ್ಲಿ ಇನ್ನೊಬ್ಬ ಆಫೀಸರ್ ಇದ್ದಾರೆ. ಸೊ ಡೆಲ್ಲಿಗೆ ಬೈ ರೋಡ್ ಈಗ ತಲುಪ್ತಾ ಇದೆ. ನಾಳೆ ಬೆಳಗಿನ ಜಾವ 5:30 ಒಂದೊಂದು ಫ್ಲೈಟಲ್ಲಿ 2 ಬಾಡಿ 5:30 ಫ್ಲೈಟಿಂದ ಶುರುವಾಗಿ 5 ಫ್ಲೈಟ್ನಲ್ಲಿ ಬ್ಯಾಂಗ್ಳೂರಿಗೆ ನಾಳೆ ಬೆಳಿಗ್ಗೆ 9 ಬಾಡೀಸು ಸಹ ಅರೈವ್ ಆಗುತ್ತೆ. ಆ ಬಾಡಿಗಳನ್ನ ಬ್ಯಾಂಗ್ಳೂರು ಏರ್ಪೋರ್ಟಿಂದ ಅವರ ಮನೆಗೆ ತಲುಪಿಸ್ಲಿಕ್ಕೂ ಕೂಡ ನಾವು ಆ್ಯಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ದುರಂತ ಆಗಿದ್ದು ಜೂನ್ 3ನೇ ತಾರೀಕು. ಅವರು ಲಾಂಬ್ತಾಲ್ ಅನ್ನೋ ಕ್ಯಾಂಪ್ನಿಂದ ಸಹಸ್ರತಾಲ್ ಅಂತ ಒಂದು ಚಿಕ್ಕ ಅದು ಸರೋವರ, ಅಲ್ಲಿಗೆ ಹೋಗಿ ಬರೋವಾಗ ವಾಪಸ್ಸು ಕ್ಯಾಂಪಿಗೆ ಬರುವಂಥ ಸಂದರ್ಭದಲ್ಲಿ ಸ್ನೋಫಾಲು ಆರಂಭ ಆಗಿ ಸ್ನೋಫಾಲು ಬರ್ತಾ ಬರ್ತಾ ಜಾಸ್ತಿ ಆಗಿ ಅದರ ಜೊತೆಗೆ ಗಾಳಿನೂ ಸಹ ಸೇರಿಕೊಂಡು ಜೊತೆಗೆ ಮಂಜು ಕವಿದ ವಾತಾವರಣ ಆಗಿ ಮುಂದೆ ಕಾಣೋದಕ್ಕೆ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ಕ್ಯಾಂಪ್ ತಲುಪೋದಕ್ಕೆ ಆಗದೆ ಟ್ರೆಕ್ ಮಾಡ್ತಾ ಇದ್ದಂಥ ದಾರಿಯಲ್ಲೇ ರಾತ್ರಿ ಕಳಿಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ಕಾಲಕ್ರಮೇಣವಾಗಿ ಇನ್ನಿಬ್ಬರು ಹೀಗೆ ಅಲ್ಲಿ ಮೃತರಾದರು. ಮತ್ತು ಮಾರನೇ ದಿನ ಬೆಳಿಗ್ಗೆ ಒಬ್ಬ ಗೈಡು ಬಂದು ದೂರ ನಡೆದುಕೊಂಡು ಬಂದು ಎಲ್ಲಿವರೆಗೂ ಫೋನ್ ಸಿಗ್ನಲ್ ಸಿಗೋದಿಲ್ಲ ಅಲ್ಲಿವರೆಗೂ ಬಂದು ಅಲ್ಲಿಂದ ಫೋನ್ ಮಾಡಿ ಇಂಟಿಮೇಟ್ ಮಾಡಿ ನಮಗೆ ಮಾಹಿತಿ ಗೊತ್ತಾದಷ್ಟೊತ್ತಿಗೆ ಜೂನ್ 4ನೇ ತಾರೀಕು ರಾತ್ರಿ ಆಗಿತ್ತು. ಈ ಘಟನೆ ನಡೆದಿದ್ದು ಜೂನ್ 3ನೇ ತಾರೀಕು ಮಧ್ಯಾಹ್ನ, ನಮಗೆ ವಿಷಯ ಮುಟ್ಟಿದ್ದು ಜೂನ್ 4 ರಾತ್ರಿ. ನಾವು ತಕ್ಷಣ ಲೋಕಲ್ ಅಥಾರಿಟೀಸ್ಗೆ ಎಲ್ಲರಿಗೂ ಕೂಡ ಮಾತನಾಡಿ ಜೂನ್ 5ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ರೆಸ್ಕ್ಯೂ ಆಪರೇಷನನ್ನು ಆರಂಭ ಮಾಡಿ, ಸೊ ಎಲ್ಲಿ ಸಿಕ್ಕಾಕೊಂಡಿದ್ರು ಅಲ್ಲಿಗೆ ಸಣ್ಣ ಹೆಲಿಕಾಪ್ಟ್ರಲ್ಲಿ ಹೋಗಿ ಆರ್ಮಿ ಏರ್ಫೋರ್ಸ್ ಅವರ ಸಹಕಾರದಿಂದ ಅವರನ್ನು ರೆಸ್ಕ್ಯೂ ಮಾಡಿದ್ವಿ. ಅಷ್ಟೊತ್ತಿಗೆ ಮಾಡುವಂಥ ಕೆಲಸ ಆಯಿತು. ಅಷ್ಟೊತ್ತಿಗಾಗಲೇ 9 ಜನ ಮೃತಪಟ್ಟಿದ್ರು. ಸೊ ಜೂನ್ 5ನೇ ತಾರೀಕು ಸುಮಾರು 11 ಜನವನ್ನು ರೆಸ್ಕ್ಯೂ ಮಾಡಿ ಆವತ್ತು 5 ಬಾಡಿಯನ್ನು ಸಹ ರಿಕವರ್ ಮಾಡಿದರು. ಅಷ್ಟೊತ್ತಿಗೆ ವಾತಾವರಣ ಕೆಟ್ಟ ಮೇಲೆ ಇವತ್ತು ಬೆಳಿಗ್ಗೆನೆ ಮತ್ತೆ 7 ಗಂಟೆಗೆ ಶುರು ಮಾಡಿ ಉಳಿದಂಥ 4 ಬಾಡಿಯನ್ನು ಸಹ ರಿಕವರ್ ಮಾಡಿ ಇವತ್ತು 13 ಜನವನ್ನು ಕೂಡ ಒಂದೇ ಫ್ಲೈಟ್ನಲ್ಲಿ ಬ್ಯಾಂಗ್ಳೂರ್ವರೆಗೂ ರಾಜ್ಯ ಸರ್ಕಾರ ಅವ್ರನ್ನ ಬರೋದಕ್ಕೆ ವ್ಯವಸ್ಥೆ ಮಾಡಿದೆ. ಇದೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಅವರು ಸ್ಪಷ್ಟವಾಗಿ ನಿನ್ನೆ ಒಂದೇ ಮಾತು ಹೇಳಿದರು, ಅವ್ರಿಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಬೇಕು, ಅದಕ್ಕೆ ಆಗ್ತಕ್ಕಂಥ ಖರ್ಚು ವೆಚ್ಚವನ್ನು ರಾಜ್ಯ ಸರ್ಕಾರವೇ ಭರಿಸುವಂಥದ್ದನ್ನು ಮಾಡೋಣ ಅಂತ ಮುಖ್ಯಮಂತ್ರಿಗಳು ನಿನ್ನೆ ಒಂದೇ ಒಂದು ಸೂಚನೆ ಕೊಟ್ಟ ಮೇಲೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶು ಮತ್ತು ನಮ್ಮ ಚೀಫ್ ಸೆಕ್ರೆಟರಿ, ಅಲ್ಲಿನ ಅಧಿಕಾರಿಗಳು ಇವರೆಲ್ಲರ ಒಂದು ಸಂಘಟಿತ ಪ್ರಯತ್ನದಿಂದ ಭಾಳ ಫಾಸ್ಟಾಗಿ ರೆಸ್ಕ್ಯೂ ಆಪರೇಷನನ್ನು ಮಾಡಿದ್ರಿಂದ ಕೆಲವು ಪ್ರಾಣ ಆದರೂ ಉಳಿಸ್ಲಿಕ್ಕೆ ಆಯಿತು. ಇಲ್ಲ ಅಂದಿದ್ರೆ ಬಹುಶಃ ಅಲ್ಲಿ ಇರುವಂಥ ವಿಕೋಪದ ಪರಿಸ್ಥಿತಿಯಲ್ಲಿ ಇನ್ನೂ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳು ಇತ್ತು. ಅವರು ಕೂಡ ಟ್ರೆಕ್ಕರ್ಸು ಮಾತನಾಡಿದಾಗ ನಮಗೆ ಇಷ್ಟು ಬೇಗ ರೆಸ್ಕ್ಯೂ ಮತ್ತು ರಿಲೀಫ್ ಬರುತ್ತೆ ಅಂತ ನಮಗೆ ಆಶ್ಚರ್ಯ ಆಯಿತು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸೊ ನಮ್ಮ ಇಲ್ಲಿ ಕರ್ನಾಟಕದ ಅಧಿಕಾರಿಗಳು ಮತ್ತು ಉತ್ತರಾಖಂಡದ ಅಧಿಕಾರಿಗಳು ಅವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ.
ಸೊ ಅವರೆಲ್ಲರ ಸಂಘಟಿತ ಪ್ರಯತ್ನದಿಂದ ಇವರನ್ನು ಕರೆತರಲಿಕ್ಕೆ ಸಾಧ್ಯ ಆಗಿದೆ. ಆದರೂ ಕೂಡ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ನೋಡಿದಾಗ ಇದು ಭಾಳ ನಮ್ಮ ರಾಜ್ಯದ ಒಂದು ಜನಗಳದ್ದು ನೋಡಿದಾಗ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ದುರಾದೃಷ್ಟ ಇದು ಆಗಿರ್ತಕ್ಕಂಥದ್ದು. 9 ಜನ ಯಾರು ಸಾವನ್ನಪ್ಪಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೂ ಅವರ ಕುಟುಂಬದವರಿಗೆ ಆಗಿರ್ತಕ್ಕಂಥ ನಷ್ಟಕ್ಕೆ ನಾವು ಸರ್ಕಾರದ ಪರವಾಗಿ ಅವರಿಗೆ ಸಂತಾಪವನ್ನು ಕೂಡ ಹೇಳ್ತೇವೆ. ಮತ್ತು ಅವರ ಬಾಡಿಯನ್ನು ಅವರ ಮನೆಗೆ ತಲುಪಿಸ್ಲಿಕ್ಕೂ ಕೂಡ ಎಲ್ಲ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಆರೋಗ್ಯ ಹೇಗಿದೆ ಸರ್? ರಕ್ಷಣೆ ಆಗಿರ್ತಕ್ಕಂಥ 13 ಜನ ಏನಿದ್ದಾರೆ ಅದರಲ್ಲಿ 2 ಅವರು ಈ ಘಟನೆಗೆ ಸಿಕ್ಕಾಕೊಂಡಿರಲಿಲ್ಲ, 11 ಜನ ಸಿಕ್ಕಾಕೊಂಡಿದ್ರು. ಅವರು ಎಲ್ಲರದ್ದು ಆರೋಗ್ಯ ಚೆನ್ನಾಗಿದೆ. ಆದರೆ ಅವರು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಒಂದು ಥರ ಈಗಲೂ ಕೂಡ ಇನ್ನೂ ಒಂದು ಆತಂಕದ ಮನಸ್ಸಿನಲ್ಲೇ ಇದ್ದಾರೆ. ಯಾಕಂದರೆ ಸಾವು ಬದುಕಿನ ನಡುವೆ ಹೆಜ್ಜೆ ಇಟ್ಟು ಅವರು ಬದುಕಿ ಬಂದಿದ್ದಾರೆ. ಮತ್ತು ಅವರ ಕಣ್ಣು ಮುಂದೆ ಅವರ ಬಹಳ ವರ್ಷಗಳ ಸ್ನೇಹಿತರು, ಸಂಬಂಧಿಕರು ಅವರ ಕಣ್ಣು ಮುಂದೆ ಮೃತರಾಗಿರೋದನ್ನು ನೋಡಿ ಆ ಒಂದು ಕಷ್ಟವನ್ನು ಅವರು ಅನುಭವಿಸಿದ್ದಾರೆ. ಅವರು ಕೆಲವರು ಬದುಕ್ತೀವೋ ಇಲ್ಲವೋ ಅನ್ನುವಂಥ ಪರಿಸ್ಥಿತಿಯನ್ನು ಎದುರು ನೋಡಿ ಬಂದಿದ್ದಾರೆ. ದೈಹಿಕ ಆರೋಗ್ಯ ಅವ್ರದ್ದೆಲ್ಲ ಚೆನ್ನಾಗಿದೆ, ಆದರೆ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಇನ್ನೂ ಕೂಡ ಅವರು ಆತಂಕದಲ್ಲಿ ಇರುವಂಥದ್ದು ಅವ್ರ ಜೊತೆಗೆ ನಾನು ಕಳೆದ ಸಮಯದಲ್ಲಿ ಕಂಡಿದ್ದೇನೆ. ಅವರು ಅದರ್ವೈಸ್ ಅವ್ರ ಆರೋಗ್ಯ ಚೆನ್ನಾಗಿದೆ. ಇವರು ಈ ಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ 22 ಜನನೂ ಕೂಡ ಬೆಂಗಳೂರಿನ ನಿವಾಸಿಗಳು. ಮೂಲ ಅವರು ಬೇರೆ ಬೇರೆ ಜಿಲ್ಲೆಯವರಿದ್ದಾರೆ, ಆದರೆ ಹಾಲಿ ಎಲ್ಲರೂ ಕೂಡ ಬೆಂಗಳೂರಿನ ನಿವಾಸಿಗಳು. ಅವರು ಇದನ್ನೇ ಒಂದು ಹವ್ಯಾಸಿ ಚಾರಣಿಗರು. ಅವರು ಆಗಾಗ ಒಂದುಗೂಡಿ ಈ ರೀತಿ ಚಾರಣ ಹೋಗ್ತಕ್ಕಂಥ ಅಭ್ಯಾಸವನ್ನ ಇಟ್ಕೊಂಡು ಬಂದಿದ್ದಾರೆ. ಯಾವುದೇ ಮಾಹಿತಿ ಮುನ್ಸೂಚನೆ ಇರಲಿಲ್ವಾ? ಏನು ಗೈಡ್ಗಳಿಗೆ ಹೇಗೆ ಸರ್? ಅಲ್ಲಿ ಈ ರೀತಿಯ ಹವಾಮಾನ ವಿಪರೀತಕ್ಕೆ ಹೋಗುತ್ತೆ ಅಥವಾ ತಕ್ಷಣ ಬದಲಾವಣೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಯಾವುದೂ ನಮಗೆ ಇರಲಿಲ್ಲ ಅನ್ನುವಂಥದ್ದು ಅವರ ಹೇಳಿಕೆ. ಯಾವುದು ಅಲ್ಲಿ ಹಿಮಾಲಯದ ಆ ಪ್ರದೇಶದಲ್ಲಿ ಈ ಥರ ಘಟನೆ, ಇವರು ಹೋದಂಥ ಟ್ರೆಕ್ನ ರೂಟ್ನಲ್ಲಿ ಈ ಥರ ಘಟನೆಗಳು ಭಾಳ ಅಪರೂಪ. ಆದರೂ ಕೂಡ ಆ ಒಂದು ರೇಂಜಲ್ಲಿ ಯಾವಾಗ ಏನು ಘಟನೆ ಆಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಉತ್ತರಾಖಂಡದ ಅಧಿಕಾರಿಗಳು ಹೇಳುವಂಥ ಮಾಹಿತಿ. ಒಟ್ಟಾರೆ ಇದರಲ್ಲಿ ನಾವು ತಪ್ಪು ನಪ್ಪು ಹುಡುಕುವಂಥದ್ದು ಒಂದು ಕಡೆ, ಆದರೆ ದುರಂತ ಇದು ಆಗಬಾರ್ದಾದಂಥ ಒಂದು ದುರಂತ ನಡೆದು ಹೋಗಿದೆ. ಅಲ್ಲಿ ಅನಿರೀಕ್ಷಿತ ಇದು. ಅವ್ರನ್ನ ನಾನು ಲೋಕಲ್ ಅಫಿಷಿಯಲ್ಸ್ನು ಮಾತಾಡಿದೆ, ಟ್ರೆಕ್ ಹೋದವ್ರನ್ನ ಆರ್ಗನೈಸರ್ಸ್ನು ಕೆಲವ್ರನ್ನ ಮಾತಾಡಿದ್ವಿ. ಅವರು ಇಲ್ಲ ಸರ್, ಈ ಟ್ರೆಕ್ ರೂಟ್ ಇದು ನಾರ್ಮಲ್ ಹೋಗಿ ಬರುವಂಥದ್ದು, ಅಂಥ ಕಠಿಣವಾದಂಥದ್ದು ಏನಲ್ಲ. ಇದು ಆದಂಥ ಹವಾಮಾನ ವೈಪರೀತ್ಯನೂ ಭಾಳ ಅನಿರೀಕ್ಷಿತ. ಬೇರೆ ಎಲ್ಲೆಲ್ಲೋ ಕಠಿಣವಾದಂಥ ಕಡೆಯೂ ಕೂಡ ಆಗತಕ್ಕಂಥ ಸಾಧ್ಯತೆ ಕಡಿಮೆ, ಆದರೆ ಇಲ್ಲಿ ಆಗಿತ್ತು. ಇದು ಸಂಪೂರ್ಣವಾಗಿ ಅನಿರೀಕ್ಷಿತ ಅನ್ನುವಂಥದ್ದು ಅವರ ಹೇಳಿಕೆ. ಒಟ್ಟಾರೆ ಆಗಬಾರ್ದಂಥ ದುರಂತ ಆಗಿ ಸುಮಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. 13 ಜನ ಬದುಕಿ ಬಂದಿದ್ದಾರೆ. ಅದು ಒಂದು ಕಡೆ ಸಮಾಧಾನ ಇದ್ರೂ ಕೂಡ ಸುಮಾರು ಜನ ಪ್ರಾಣ ಕಳೆದುಕೊಂಡಿದ್ದು ನಮ್ಮೆಲ್ಲರಿಗೂ ಆಗಿರುವಂಥ ನಷ್ಟ. ಕುಟುಂಬಸ್ಥರಿಗೆ ಪರಿಹಾರ ಕೊಡೋ ಸಾಧ್ಯತೆ ಸದ್ಯಕ್ಕೆ ಅದ್ರ ಬಗ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.